ಸಿಲಿಂಡರ್ ಸ್ಫೋಟಗೊಂಡು ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ಕೆಆರ್ಪುರಂನಲ್ಲಿ ನಡೆದಿದೆ. ಕೆಆರ್ಪುರಂನ ತ್ರಿವೇಣಿ ನಗರದಲ್ಲಾಗಿರುವಂತಹ ಇನ್ಸಿಡೆಂಟ್ ಇದು. ಸಿಲಿಂಡರ್ ಸ್ಫೋಟಕ್ಕೆ ಇಡೀ ಮನೆ ನೆಲಸಮ ಆಗಿದೆ. ಯಾವುದೋ ಒಂದು ಬಾಂಬಲ್ಲಿ ಸ್ಫೋಟವಾದಂತಹ ತೀವ್ರತೆ ಇಡೀ ಮನೆಯನ್ನು ಆವರಿಸಿದೆ. ಸ್ಥಳಕ್ಕೆ ವೈಟ್ಫೀಲ್ಡ್ ಡಿಸಿಪಿ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಇನ್ಫ್ಯಾಕ್ಟ್ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳವನ್ನು ಕೂಡ ಅಲ್ಲಿ ಕರೆಸಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ಯಾವುದಾದ್ರೂ ಎಕ್ಸ್ಪ್ಲೋಸಿವ್ಸ್ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ತಾರೆ, ಬಿಕಾಸ್ ಇನ್ನಷ್ಟು ಅನಾಹುತಗಳಾಗೋಗುತ್ತೆ ಅಂತ. ಬಟ್ ಆ ವಿಜುವಲ್ಸ್ ನೋಡಿದ್ರೆ ನಿಜಕ್ಕೂ ಭಯಾನಕವಾಗಿದೆ. ಮನೆಯ ಅವಶೇಷಗಳನ್ನು ನೋಡ್ತಾ ಇದ್ದೀರಾ. ಮನೆಯ ಮಹಡಿ ಹೇಗೆ ಕೆಳಗೆ ಬಿದ್ದಿದೆ ಮತ್ತು ಸ್ಫೋಟದ ತೀವ್ರತೆ ಎಷ್ಟು, ಸಿಲಿಂಡರ್ ಬ್ಲಾಸ್ಟ್ಗಳು ಎಷ್ಟು ಪವರ್ಫುಲ್ ಆಗಿರುತ್ತೆ ಅನ್ನೋದಕ್ಕೆ ಇಡೀ ಗೋಡೆನೇ ಕಪ್ಪಾಗೋಗಿರೋದನ್ನ, ಬಿದ್ದು ಹೋಗಿರೋದನ್ನ, ಮೇಲ್ಚಾವಣಿ ಅಂತ ನಾವೇನಂತೀವಿ ಅಥವಾ ಫಸ್ಟ್ ಫ್ಲೋರ್ ಇರಲಿಲ್ಲ ಆ ಮನೆಗೆ, ಡೈರೆಕ್ಟ್ G+1 ಕಾಂಪೌಂಡು ಎಲ್ಲವೂ ಕೂಡ ಹಾನಿಗೊಳಗಾಗಿದೆ. ಒಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನುಳಿದವರ ಸ್ಥಿತಿಗತಿ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ. ಮನೆಯೊಳಗಡೆ ಇನ್ನಷ್ಟು ಜನ ಸಿಲುಕಿರುವಂತಹ ಶಂಕೆ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಈ ದಿನ ಬೆಳಗ್ಗೆ ಸುಮಾರು 7:15 ಗಂಟೆಗೆ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವಸಂದ್ರದ ತ್ರಿವೇಣಿ ನಗರದಲ್ಲಿ ಒಂದು ಮನೆಯಲ್ಲಿ ಬ್ಲಾಸ್ಟಿಂಗ್ ಸಂಭವಿಸಿದೆ. ಈ ಬ್ಲಾಸ್ಟಿಂಗಿಂದ ಒಬ್ಬರು ಅಕ್ಕಯ್ಯಮ್ಮ ಅಂತೇಳಿ ಸುಮಾರು 80 ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ. ಅದೇ ಕುಟುಂಬದಲ್ಲಿದ್ದಂಥ ಶೇಖರ್ ಮತ್ತು ಕಿರಣ್ ಕುಮಾರ್ ಹಾಗೆ ಚಂದನ ಅವರು ಇಂಜೂರ್ಡ್ ಆಗಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ನಾವು ಕೆಆರ್ಪುರಂನ TC ಪಾಳ್ಯದ ಆಲ್ಟರ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಅದರಲ್ಲಿ ಚಂದನ ಅವರ ಕಂಡೀಷನ್ ಸ್ವಲ್ಪ ಗಂಭೀರವಾಗಿದೆ, ಬಹಳಷ್ಟು ಬರ್ನ್ ಇಂಜುರೀಸ್ ಅವರಿಗಾಗಿದೆ. ಈ ಬ್ಲಾಸ್ಟ್ ಕಾರಣಕ್ಕಾಗಿ ಈ ಮನೆಯ ಹಿಂಭಾಗದಲ್ಲಿದ್ದಂಥ 3 ಶೆಡ್ಡಿನ ಮನೆಗಳಿಗೆ ಹಾನಿಯಾಗಿದೆ. ಜೊತೆಗೆ ಅದರಲ್ಲಿ ಕಾಂಚನ ಅಂಥೇಳಿ ಒಬ್ಬರು ಮಹಿಳೆಗೂ ಕೂಡ ತಲೆಗೆ ಇಂಜುರಿ ಆಗಿ ಅವರು ಕೂಡ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಮನೆಗೂ ಕೂಡ ಸ್ವಲ್ಪ RCC ಮನೆ ಸ್ವಲ್ಪ ಆ ಬ್ಲಾಸ್ಟ್ ಸದ್ದಿಗೆ ಡೋರ್ ಫ್ರೇಮ್ಗಳು ಕಿತ್ತು ಬಂದಿದ್ದಾವೆ.